व्याख्यामुद्रां करसरसुजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन्माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलं स्वस्त्यस्तु सतां भूषारत्नं भुवनवलयस्याखिलश्चर्यरत्नं लीलारत्नं जलधितुहितुर्देवता मौळिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओಂ. ಕೈಕೇಯಿಯ ಬಯಕೆಯಂತೆ ದಶರಥನಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕೆ ಸಾಧ್ಯವಾಗದೆ ವಿಲಪಿಸ್ತಾನೆ, ಪರಿತಪಿಸ್ತಾನೆ. ಅಂಥ ಸಂದರ್ಭದಲ್ಲಿ ತನ್ನ ಈಗಿನ ದುಸ್ಥಿತಿಯನ್ನು ನೆನಪಿಸಿಕೊಳ್ತಾ ವೈದೇಹಿ ಬತಮೇ ಪ್ರಾಣಾನ್ ಶೋಚಂತಿ ಕ್ಷಪಯಿಷ್ಯತಿ ಹೀನಾ ಹಿಮವತಃ ಪಾರ್ಶ್ವೇ ಕಿನ್ನರೇಣೇವ ಕಿನ್ನರೀ. ರಾಮನನ್ನು ಕಾಡಿಗೆ ಕಳುಹಿಸುವುದು, ಭರತನನ್ನು ಸಿಂಹಾಸನದಲ್ಲಿ ಕೂಡಿಸುವುದು ಅನ್ನುವ ಈ ಎರಡು ವರಗಳನ್ನು ಹಿಂದಿನ ಎರಡು ವರಗಳಿಗೆ ಅನುಗುಣವಾಗಿ ಕೊಡು ಅಂತ ನೀನು ಎಷ್ಟು ಸುಲಭವಾಗಿ ಕೇಳಿಬಿಟ್ಟೆ. ಇಡೀ ದೇಶದ ಎಲ್ಲ ಸಾಮಂತರು ಒಟ್ಟಾಗಿದ್ದಾರೆ, ಅನೇಕ ದೇಶದ ರಾಜರನ್ನು ಕರೆತರಿಸಿದ್ದೇನೆ. ವೈದೇಹಿ ಮದುವೆಯಾಗಿ ರಾಮನ ಜೊತೆಗೆ ಸುಖವಾಗಿ ವಾಸವಾಗುವಂಥ ಈ ಸಮಯದಲ್ಲಿ ರಾಮನನ್ನು ಕಾಡಿಗೆ ಕಟ್ಟಿದರೆ ವೈದೇಹಿಗೆ ನಾನು ಏನು ಅಂತ ಹೇಳಿ? ನಹಿ ರಾಮಮಹಂ ದೃಷ್ಟ್ವಾ ಪ್ರವಸಂತಂ ಮಹಾವನೆ ಚಿರಂ ಜೀವಿತುಮಾಶಂಸೆ ರುದಂತಿ ಚಾಪಿ ಮೈಥಿಲೀಂ. ಕಾಡಿಗೆ ಹೊರಟ ರಾಮನು ಅವನನ್ನು ಕಾಡಿಗೆ ಹೋಗ್ತಾ ಇರುವುದನ್ನು ಕಂಡು ದುಃಖಪಡುವ ಮೈಥಿಲಿಯನ್ನು ನೋಡಿ ನಾನಂತೂ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಸತೀಂ ತ್ವಾಂ ಅಹಮತ್ಯಂತಂ ವ್ಯವಸ್ಯಾಮಿ ಅಸತೀಂ ಸತೀಂ ರೂಪಿಣೀಂ ವಿಷ ಸಂಯುಕ್ತಾಂ ಪೀತ್ವೇವ ಮದಿರಾಂ ನರಃ. ನಾನು ನಿನ್ನ ಕೈ ಹಿಡಿದು ವಿಷಸರ್ಪವನ್ನೇ ಕೈಯಲ್ಲಿ ಹಿಡಿದುಕೊಂಡು ಓಡಾಡ್ತಾ ಇದ್ದೇನೆ ಅಂತ ಇಲ್ಲಿ ತನಕ ಗೊತ್ತಾಗಿರಲಿಲ್ಲ. ಈಗ ಆ ಎಲ್ಲ ಯೋಚನೆಗಳು ಹಿಂದಿನದ್ದು ಬಂದಾಗ ನಿನ್ನ ಉದ್ದೇಶ ಏನಿತ್ತು ಅಂತ ಈಗ ಅರ್ಥ ಆಗ್ತಾ ಇದೆ. ನಿನ್ನಿಂದ ನಾನು ಇದನ್ನು ನಿರೀಕ್ಷಿಸಲಿಲ್ಲ, ನಿನಗೆ ಈ ಗುಣ ಇದೆ ಅಂತ ಅನ್ನೋದನ್ನು ಈಗಲೂ ನನ್ನ ಹತ್ರ ಒಪ್ಪಿಕೊಳ್ಳಿಕ್ಕಾಗ್ತಾ ಇಲ್ಲ. ಹೇಗೆ ಅನೃತೈ ಬಹುಮಾಂ ಸಾಂತ್ವೈ ಸಾಂತ್ವಯಂತಿ ಸ್ಮ ಭಾಷಸೆ ಗೀತಶಬ್ದೇನ ಸಂರುಹ್ಯ ಲುಬ್ಧೋ ಮೃಗವಾನ್ ಮೃಗಮಿವಾವಧೀ. ಹೇಗೆ ಬೇಟೆಗಾರನೊಬ್ಬ ಮೆಲುವಿನ ಹಾಡನ್ನು ಹಾಡ್ತಾ ಮೈಮರೆತ ಜಿಂಕೆಯನ್ನು ಹೋಗಿ ಹಿಡಿತಾನೋ ಹಾಗೆ ಬಹಳ ಚೆನ್ನಾಗಿ ನನ್ನನ್ನು ಸಾಂತ್ವನೆಗೊಳಿಸ್ತಾ ಒಳ್ಳೆಯ ಮಾತುಗಳನ್ನಾಡ್ತಾ ನಿನ್ನ ಮೇಲೆ ಎಷ್ಟು ಪ್ರೀತಿ ಅಂತಂದರೆ ಉಳಿದವರೆಲ್ಲರನ್ನೂ ಕೂಡ ಅದನ್ನು ಅವನು ಆರಂಭದಲ್ಲೇ ಹೇಳಿದ. ಬೇಕಿದ್ದರೆ ನೀನು ಕೌಸಲ್ಯನ್ನು ಬಿಡು ಅಂತ ಹೇಳಿದರೂ ಬೇಸರ ಪಡ್ತಿರಲಿಲ್ಲ, ಸುಮಿತ್ರೆಯನ್ನು ಬಿಟ್ಟು ಬಿಡು ಅಂತ ಹೇಳಿದರೂ ಯೋಚನೆ ಮಾಡ್ತಿರಲಿಲ್ಲ, ರಾಜ್ಯವನ್ನೇ ಬಿಟ್ಟು ಹೋಗು ಅಂತ ಹೇಳಿದರೆ ಯೋಚನೆ ಮಾಡ್ತಿರಲಿಲ್ಲ, ನನ್ನ ಪ್ರಾಣವನ್ನೇ ಕೊಡು ಅಂತ ಹೇಳಿದರೆ ಯೋಚನೆ ಮಾಡ್ತಿರಲಿಲ್ಲ. ಆದರೆ ರಾಮನನ್ನೇ ಈಗ ತೆಗೆದುಕೊಂಡಿರುವ ನಿರ್ಧಾರಕ್ಕೆ ವಿರುದ್ಧವಾಗಿ ಕಾಡಿಗೆ ಕಳುಹಿಸು ಅಂತ ಹೇಳ್ತಾ ಇರುವ ಮಾತನ್ನು ಮಾತ್ರ ನನ್ನ ಮನಸ್ಸು ಒಪ್ಪಿಕೊಳ್ಳಲ್ಲ. ಹೇಗೆ ನನ್ನನ್ನು ಜನ ಕಾಣ್ತಾರೆ ಅಂತ ಅನ್ನೋದು ನೀನು ಯೋಚನೆಯೇ ಮಾಡಲಿಲ್ಲ. ನಿನಗೆ ನಿನ್ನ ಆಸೆ ಈಡೇರಿದರೆ ಹೋಯಿತು. ನನ್ನ ಇಲ್ಲಿಯ ತನಕ ವಂಶದ ಎಲ್ಲರ ಕೀರ್ತಿ ಎಷ್ಟು ದಿಕ್ಕುಗಳಿಗೆ ಸಾಗಿದೆ ಅಂತಂದರೆ, ಇಕ್ಷ್ವಾಕು ವಂಶ ಅಥವಾ ರಘುವಂಶ ಅಥವಾ ಸೂರ್ಯವಂಶ ಅಂತಂದರೆ ಎಲ್ಲರೂ ಕಿವಿ ನೆಟ್ಟಗಾಗಿಸಿಕೊಳ್ಳುತ್ತಾರೆ, ಬೇರೆ ಏನನ್ನೂ ಅವರು ವಿಚಾರಿಸಲಿಕ್ಕೆ ಹೋಗಲ್ಲ. ಈಗ ನನ್ನ ಈ ರೀತಿಯಾದ ನಿರ್ಧಾರದಿಂದ ಮಾಂ ಆರ್ಯಾಹ ಅನಾರ್ಯ ಇತಿ ಮನ್ಯಂತೆ, ತಿಳಿದವರೆಲ್ಲರೂ ಕೂಡ ಇವನು ಮಹಾ ದಡ್ಡ, ಪುತ್ರ ವಿಕ್ರಾಯಿಕಂ ಧ್ರುವಂ, ಮಗನನ್ನೇ ಕಾಡಿಗಟ್ಟಿದಂತಹ ನೀಚ ಇವನು. ಹೇಗೆ ಅಧ್ಯಯನಶೀಲನಾಗಿ
ಅನುಷ್ಠಾನಶೀಲನಾಗಿ ಬದುಕಬೇಕಾದಂತಹ ಒಬ್ಬ ಋತ್ವಿಜ ಮದಿರೆಯನ್ನು ಕುಡಿದು ಮದಮತ್ತನಾಗಿ ಮದೋನ್ಮಾದಿನಿಯರ ಜೊತೆಗೆ ಬದುಕಿದ್ರೆ ಅವನನ್ನು ಹೇಗೆ ಸಮಾಜ ತಿರಸ್ಕರಿಸುತ್ತೋ ಅದಕ್ಕಿಂತ ಹೆಚ್ಚು ನನ್ನನ್ನು ತಿರಸ್ಕರಿಸಿ ಇನ್ಯಾವತ್ತೂ ಕೂಡ ನನ್ನ ನಿರ್ಧಾರಗಳಲ್ಲಿ ಗಾಂಭೀರ್ಯವನ್ನು ಯಾರೂ ಕಾಣಲ್ಲ. ರಾಜ ಏನೋ ಹೇಳ್ತಿರ್ತಾನೆ, ಆಗಾಗ ಅವನದೆಲ್ಲ ಡಿಸಿಷನ್ ಏನೇನೋ ಆಗ್ತಾ ಇರುತ್ತೆ. ರಮಮಾಣಸ್ತ್ವಯಾ ಸಾರ್ಧಂ, ನಿನ್ನ ಜೊತೆಗೆ ಹೇಗೆ ನಾನು ಮೈ ಮರೆತು ಬದುಕಿದೆ ಅನ್ನೋದೇ ದೊಡ್ಡ ಆಶ್ಚರ್ಯ ಆಗ್ತಾ ಇದೆ. ಬಾಲಿಶೋಭತ ಕಾಮಾತ್ಮ ರಾಜ ದಶರಥೋ ಭೃಶಂ ಸ್ತ್ರೀಕೃತೆ ಯಕ್ರಿಯಂ ಪುತ್ರಂ ವನಂ ಪ್ರಸ್ಥಾಪಯಿಷ್ಯತಿ. ರಾಜ ಎಷ್ಟು ದುರ್ಬಲ ಅಂದರೆ ತನ್ನ ಹೆಣ್ಣಿಗೋಸ್ಕರ, ತನ್ನ ದೇಹದ ಚಪಲಕ್ಕೋಸ್ಕರ ಮಗನನ್ನೇ ಕಾಡಿಗಟ್ಟಿದ ನೀಚ ಅಂತ ನನ್ನನ್ನು ನಿರಾಕರಿಸ್ತಾರೆ. ನಾಲಂ ದ್ವಿತೀಯಂ ವಚನಂ ಪುತ್ರೋ ಮಾಂ ಪ್ರತಿಭಾಷಿತುಂ. ಒಂದು ವೇಳೆ ನಾನೀಗ ರಾಮನನ್ನು ಕರೆದು ಹೀಗಿದೆ ಅಂತ ಪರಿಸ್ಥಿತಿ ಹೇಳಿದರೆ ಅವನು ಯಾವ ರೀತಿಯಿಂದಲೂ ಕೂಡ ವಾಪಸ್ ಮಾತಾಡಲ್ಲ ನನಗೆ. ವನಂ ಪ್ರವ್ರಜ ಇತ್ಯುಕ್ತೆ ಬಾಢಮಿತ್ಯೇವ ವಕ್ಷ್ಯತೆ, ಅವನು ಖಂಡಿತ ಹೊರಟೇ ಬಿಡ್ತಾನೆ. ಅವನು ಹಠಮಾರಿಯಾಗಿದ್ದರೆ, ನಿನ್ನ ಮಾತನ್ನು ನಡೆಸಿಕೊಡದವನಾಗಿದ್ದರೆ ಏನಾಗ್ತಿತ್ತು? ರಾಮ ಒಳ್ಳೆಯವನು ಅಂತ ತಾನೇ ನೀನು ಅವನನ್ನು ಕಾಡಿಗೆ ಕಳಿಸ್ಬೇಕು ಅಂತ ನೀನು ಹೇಳಿದ ಮಾತು ಕೇಳ್ತಾನೆ ಅಂತ ನಿನಗೆ ಗೊತ್ತಿದ್ದೆ ತಾನೇ, ಅವನ ವೀಕ್ನೆಸ್ಸು ಅಂತ ಅಂದ್ಕೊಂಡಿದ್ದೆ. ಅದನ್ನು ಮಾತು ನಡೆಸಿಕೊಡುವುದು ಒಂದು ಜೀವನದ ದೊಡ್ಡ ಭಾಗ್ಯ. ನಾನು ಮಾತು ನಡೆಸ್ಕೊಡ್ತಾ ಇದ್ದೇನೆ, ರಾಮನೂ ಮಾತು ನಡೆಸ್ಕೊಡ್ತಾನೆ ಅಂತ ಅಂದುಕೊಂಡೆ ತಾನೇ ನೀನು ಇಂಥ ಕೆಟ್ಟ ಆಸೆಯನ್ನು, ಬಯಕೆಯನ್ನು ನನ್ನ ಮುಂದಿಟ್ಟು ಈಗ ಅದರ ಸುಖವನ್ನು ನೀನು ನಿನ್ನ ಮಕ್ಕಳು ಇಬ್ಬರೇ ಅನುಭವಿಸಬೇಕು ಅಂತ ಯೋಚಿಸ್ತಾ ಉಳಿದವರೆಲ್ಲರ ನಿರ್ಲಕ್ಷ್ಯವನ್ನು ಮಾಡಿ ಅವರೆಲ್ಲ ಏನಾದರೂ ತೊಂದರೆ ಇಲ್ಲ, ಅವ್ರಿಗೇನು ತೊಂದರೆ ಆದರೂ ತೊಂದರೆ ಇಲ್ಲ, ನನಗೆ ಮಾತ್ರ ಎಲ್ಲ ಒಳ್ಳೆಯದಾಗಬೇಕು ಅಂತ ಯೋಚನೆ ಮಾಡಿದ್ದಲ್ವ ನೀನು. ಕೌಸಲ್ಯಾಮಾಂ ಚ ರಾಮಂ ಚ ಪುತ್ರೌ ಚ ಯದಿ ಹಾಸ್ಯತಿ ದುಃಖಾನ್ಯ ಸಹತಿ ದೇವಿ ಮಾಮೇವಾನುಮರಿಷ್ಯತಿ. ರಾಮ ಕಾಡಿಗೆ ಹೋದರೆ ನಾನು ಬದುಕಿರಲ್ಲ, ನಾನು ಬದುಕಿಲ್ಲ ಅಂದರೆ ಕೌಸಲ್ಯೂ ಕೂಡ ಪ್ರಾಣ ತೆರ್ತಾಳೆ. ಹೀಗೆ ಎಲ್ಲರ ಸಾವಿನಲ್ಲೇ ನಿನಗೆ ಸುಖ ಕಾಣುತ್ತೆ ಅಂತ ಅದು ಹೇಗೆ ಅಂದುಕೊಂಡಿಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಕೌಸಲ್ಯ ಮಾತ್ರ ಅಲ್ಲ, ಸುಮಿತ್ರಾ ಚ ಮಾಂ ಪುತ್ರೈ ಸ್ತ್ರೀಭಿಃ ಸಹ ಪ್ರಕ್ಷಿಪ್ಯ ನರಕೇತ್ ಸಾ ತ್ವಂ ಕೈಕೇಯಿ ಸುಖಿತಾ ಭವ. ನೀನು ಒಬ್ಬರನ್ನು ಕಾಡಿಗೆ ಕಳುಹಿಸುವುದರಿಂದ ನಮ್ಮ ಮೂವರನ್ನು ನೀನು ಕೊಂದು ಹಾಕಿ ನರಕದಲ್ಲಿ ಸುಖವಾಗಿ ವಾಸ ಮಾಡುವಂಥವಳು ಆಗ್ತೀನಿ ನೀನು. ರಾಮ ಹೋದ ಮೇಲೆ ನಾನಿರಲ್ಲ, ನಾನು ಹೋದ ಮೇಲೆ ಕೌಸಲ್ಯ ಇರಲ್ಲ, ನಾನು ಹೋದದ್ದನ್ನು ನೋಡಿ ಸುಮಿತ್ರೆಯೂ ಬದುಕಿ ಉಳಿಯಲ್ಲ. ಹೀಗೆ ಮೂವರ ಸಾವಿಗೆ ಕಾರಣರಾಗಿ ನೀನು ಏನು ಸುಖವನ್ನು ಅನುಭವಿಸ್ತಿ? ನಮ್ಮೆಲ್ಲರನ್ನು ಬದುಕಿರುವಾಗಲೇ ನರಕಕ್ಕೆ ಹಾಕಿ ನೀನು ಸುಖ ಪಡಬೇಕು ಅಂತ ಬಯಸ್ತಾ ಇದೆಯಲ್ವಾ. ಪ್ರಿಯೇ ಚೇದ್ ಭರತಸ್ಯೇದತ್ ರಾಮ ಪ್ರೌರಾಜನಂ ಭವೇತ್ ಮಾಸ್ಮಮೇ ಭರತಃ ಕಾರ್ಷೀ ಪ್ರೇತಕೃತ್ಯಂ ಗತಾಯುಷಃ. ನಾನು ಸಾಯ್ತೇನೆ ಅನ್ನೋದು ನಿಜನೇ. ಒಂದು ವೇಳೆ ರಾಮ ಕಾಡಿಗೆ ಹೋಗುವುದನ್ನು ನಿನ್ನ ಭರತನೂ ಕೂಡ ಒಪ್ಪಿಕೊಂಡ ಅಂದರೆ ಅವನು ನನ್ನ ಹೆಣಕ್ಕೆ ಕೊಳ್ಳಿ ಇಡ್ಲಿಕ್ಕೂ ಬರಬಾರ್ದು ಅಂತ ಹೇಳಿಬಿಡು. ನೀನು ಬರಬೇಡ, ನಿನ್ನ ಮಕ್ಕಳು ಬಾರದೇ ಇರಲಿ. ನಮೇ ಭರತಃ, ಭರತ ನನ್ನ ಹತ್ರ ಪ್ರೇತಕೃತ್ಯಂ ನ ಕಾರ್ಷೀಹಿ, ಅವನು ಯಾವತ್ತೂ ನನ್ನ ಪ್ರೇತಕೃತ್ಯವನ್ನು ಮಾಡುವುದು ಬೇಡ, ನನಗೆ ತರ್ಪಣ ಕೊಡುವುದು ಬೇಡ, ಬೆಂಕಿ ಇಡುವುದು ಬೇಡ, ಕರ್ಮವನ್ನು ಹೊರುವುದು ಬೇಡ, ಯಾವುದೇ ಥರದ ಧಾರ್ಮಿಕ ಶ್ರದ್ಧಾ ಕ್ರಿಯೆಗಳನ್ನು ಏನು ಮಾಡಬೇಕಿತ್ತು ಒಬ್ಬ ಮಗನಾಗಿ ಅದನ್ನು ಮಾಡಲಿಕ್ಕೆ ಅವನು ನನಗೆ ಅರ್ಹನೇ ಅಲ್ಲ. ಯಾಕೆಂದರೆ ತಂದೆಯ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಳ್ಳದ ಮಕ್ಕಳು ಮಕ್ಕಳೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ನನ್ನನ್ನು ನೀವು ಯಾರೂ ಕೂಡ ನೋಡಲಿಕ್ಕೂ ಬರಬಾರದು. ಕೌಸಲ್ ಪ್ರಿಯಂ ಚೇತ್ ಹಂತಾನಾರ್ಯೋ ಮಮ ಮಿತ್ರೇ ಸಕಾಮ ಭವ ಕೈಕೈ ಮೃತೆ ಮೈ ಗತೆ ರಾಮೇ ವನಂ ಪುರುಷ ಪುಂಗವೇ ಸೇದಾನೀಂ ವಿಧವಾ ರಾಜ್ಯಂ ಸಪುತ್ರ ಕಾರಯಿಷ್ಯಸಿ. ಅಯ್ಯೋ ಅನಾರ್ಯೇ, ಶತ್ರು ರೂಪದಲ್ಲಿ ಇರುವಂತಹ ಹಿಂಡುತಿ ಎನ್ನುವ ಪ್ರಾಣ ಹಿಂಡುತಿ ಅನ್ನುವ ಹೆಂಡತಿಯೇ, ನೀನು ಸಕಾಮಾಭವ, ನಿನ್ನ ಆಸೆ ಈಡೇರಲಿ, ವಿಧವೆಯಾಗಿ ರಾಜ್ಯವನ್ನು ಸುಖವನ್ನು ಅನುಭವಿಸಬೇಕು ಅಂತನ್ನುವ ಆಸೆ ನಿಂದು ಚೆನ್ನಾಗಿ ನೆರವೇರಲಿ. ನಾನು ಪ್ರಾಣ ಕಳ್ಕೊಂಡ ಮೇಲೆ ವಿಧವೆಯಾಗಿ ತಾನೇ ನೀನು ನಿನ್ನ ಬದುಕನ್ನು ನಡೆಸಬೇಕು ಅಂತ ಯೋಚನೆ ಮಾಡ್ತಾ ಇರೋದು, ಅದಾಗಲಿ, ಹಾಗೇ ನಡೀಲಿ. ಕಥಂ ರಥೈರ್ ವಿಭುರ್ಯಾತ್ವಾ ಗಜಾಶ್ವೈ ಮುಹುರ್ಮುಹು ಅಶ್ವೈಶ್ಚ ಮುಹುರ್ಮುಹು ಪದ್ಭ್ಯಾಂ ರಾಮೋ ಮಹಾರಣ್ಯೇ ವತ್ಸೋ ಮೇ ವಿಚರಿಷ್ಯತಿ. ರಾಮನಿಗೆ ಇಲ್ಲಿಯ ತನಕ ಕುದುರೆಗಳ ಮೇಲೆ, ರಥದ ಮೇಲೆ, ಆನೆಗಳ ಮೇಲೆ ಓಡಾಡಿ ಅಭ್ಯಾಸ ಇದ್ದವನಿಗೆ ಬರಿಗಾಲಲ್ಲಿ ಕಾಡಲ್ಲಿ ಕಲ್ಲು ಮುಳ್ಳುಗಳನ್ನು ಎಡವಿಕೊಂಡು ದಾಟಿ ಸಾಗುವುದು ಅಂದರೆ ಅದು ಎಷ್ಟು ಕಷ್ಟ ಆದೀತು ಅಂತ ಯೋಚನೆ ಮಾಡಿದ್ಯಾ? ಅಮ್ಮ ಅಂತ ಅಂದುಕೊಂಡು ಕೌಸಲ್ಯಕ್ಕಿಂತ ಹೆಚ್ಚು ನಿನ್ನ ಸುತ್ತ ಓಡಾಡ್ತಾ ಇದ್ದವನಿಗೆ ಹೀಗೆಲ್ಲ ಅನ್ಯಾಯ ಮಾಡಬೇಕು ಅಂತ ನಿನಗೆ ಹೇಗೆ ಅನ್ನಿಸ್ತು? ಯಸ್ಯ ತ್ವಾಹಾರ ಸಮಯೇ ಸೂತಾ ಕುಂಡಲಧಾರಿಣಃ ಅಹಂ ಪೂರ್ವಾಃ ಪಚಂತಿ ಸ್ಮ ಪ್ರಶಸ್ತಂ ಪಾನಭೋಜನಂ ಕಥಂ ಸನು ಕಷಾಯಾಣಿ ತಿಕ್ತಾನಿ ಕಟುಕಾನಿ ಚ
ಭಕ್ಷಯನ್ ವನ್ಯಮಾಹಾರಂ ಸುತೋ ಮೇ ವರ್ತಯಿಷ್ಯತಿ. ರಾಮನಿಗೆ ಅಡಿಗೆ ಮಾಡಿ ಹಾಕಬೇಕು ಅಂತ ಚೆನ್ನಾಗಿರುವ ಕುಂಡಲಗಳನ್ನು ಹೊತ್ತ, ಒಳ್ಳೆಯ ಬಟ್ಟೆಗಳನ್ನು ತೊಟ್ಟ ಸೂದರು, ಸೂಪಕಾರರು, ನಾನು ಮೊದಲು ಹಾಕಬೇಕು, ನಾನು ರಾಮನಿಗೆ ಬಡಿಸಬೇಕು, ನಾನು ಅಡಿಗೆ ಮಾಡಬೇಕು ಅಂತ ಪ್ರತಿಯೊಬ್ಬರೂ ಕೂಡ ಅವನ ಆಹಾರದ ನಿಯಮಕ್ಕೆ ಬದ್ಧರಾಗಿ, ಅಷ್ಟು ಶುಚಿಯಾಗಿ, ಅಷ್ಟು ಶ್ರದ್ಧೆಯಿಂದ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದರು. ಅವರೆಲ್ಲ ನಾಳೆ ರಾಮನಿಗೆ ಬಡಿಸ್ಬೇಕು ಅಂತ ಕಾಯ್ತಾರೆ. ಅವ್ರ ಕತೆ ಏನು? ಅಥವಾ ರಾಮನಿಗೆ ಕಾಡಿನಲ್ಲಿರುವಾಗ ಬರೀ ಗೆಡ್ಡೆ ಗೆಣಸು ತಿನ್ನಬೇಕು ಅನ್ನೋ ಪ್ರಸಂಗ ಬರುತ್ತೆ. ನಿತ್ಯದ ಈ ಆಹಾರದ ಅಭ್ಯಾಸ ಆದವನಿಗೆ ನಾಳೆ ಇದ್ದಕ್ಕಿದ್ದಂತೆ ಈ ಬದಲಾವಣೆಯಿಂದ ಎಷ್ಟೆಲ್ಲ ಕಷ್ಟ ಆಗಬಹುದು. ಸೂಪಕಾರ ಅಂದರೆ ನಾವು ಸೂಪ್ ಅಂತ ಹೇಳ್ತೇವಲ್ವ, ಅದರಲ್ಲಿ ನೂರಾರು ಬಗೆಯ ತರಕಾರಿಗಳನ್ನು ಉಪಯೋಗಿಸಿ ಮಾಡುವಂಥದ್ದಿದೆ. ಯಾರು ಚೆನ್ನಾಗಿ ಸೂಪಗಳನ್ನು ಮಾಡಬಲ್ಲನೋ ಅವನು ನಿಜವಾದ ಅಡಿಗೆಯವನು ಅಂತ ಅರ್ಥ. ಹಾಗಾಗಿ ಸೂಪಕಾರರೆಲ್ಲರೂ ಬಂದು ರಾಮನಿಗೆ ಅಡಿಗೆಯನ್ನು ಮಾಡಿ ಹಾಕುವುದಕ್ಕೋಸ್ಕರ ಅಷ್ಟು ಕಾತರರಿಂದ ಇರುವುದನ್ನು ಕಂಡಾಗ ಅವನ ಮೇಲೆ ಇರುವ ಅವರ ಭಕ್ತಿ, ನೀನು ಅವರನ್ನೆಲ್ಲರನ್ನೂ ನೋಯಿಸ್ತಾ ಇದ್ದಿ. ಇದು ಒಂದೊಂದು ಮುಖ. ಬಗೆ ಬಗೆಯ ಅಡಿಗೆಗಳನ್ನು ಮಾಡಿ ಹಾಕಿ ಸಂತೋಷ ಪಡ್ತಾ ಇದ್ದ ಅವರ ಬದುಕಿಗೆ ನೀನು ಕೊಳ್ಳಿ ಇಡ್ತಾ ಇದ್ದಿ. ದಿಗಸ್ತು ಯೋಷಿತೋ ನಾಮ ಶಟಾಸ್ವಾರ್ಥ ಪರಾಸದ. ನನಗೆ ಒಟ್ಟು ಒಂದಂದದಲ್ಲಿ ಎಲ್ಲ ಹೆಣ್ಣುಮಕ್ಕಳ ಮೇಲೂ ಬೇಸರ ಬರ್ತಾ ಇದೆ. ಆದರೆ ನಾನು ಹಾಗೆ ಬೇಸರ ವ್ಯಕ್ತಪಡಿಸುವುದು ಸರಿಯಲ್ಲ. ನಬ್ರವೀಮಿ ಸ್ತ್ರೀಯ ಸರ್ವಾಹ. ಹೆಣ್ಣು ಮಕ್ಕಳು ಹೀಗೆ ಅಂತ ನಾನು ಕೋಪದಿಂದ ಅಂದೆ ಎಂದ ಮಾತ್ರಕ್ಕೆ ಎಲ್ಲ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ನೀನು ಸರ್ವಾ ಭರತಸ್ಯೇವ ಮಾತ್ರ. ಆ ಸರ್ವಾಹ ಅನ್ನುವ ಶಬ್ದ ಎಲ್ಲ ಹೆಣ್ಮಕ್ಕಳು ಅಂತ ಅನ್ನೋದರ ಅರ್ಥ ಅದು ಭರತನ ತಾಯಿಯಾದ ಕೈಕೇಯಿ ಅಂತ ಅರ್ಥ. ಉಳಿದ ಹೆಣ್ಣುಮಕ್ಕಳು ಕೌಸಲ್ಯ ಇದ್ದಾಳೆ, ವೈದೇಹಿ ಇದ್ದಾಳೆ, ಸುಮಿತ್ರೆ ಇದ್ದಾಳೆ, ಉಳಿದ ಮಕ್ಕಳಿದ್ದಾರಲ್ಲಿ. ಅವರು ಯಾರೂ ಕೂಡ ರಾಮನ ಕಾಡು ಹೋಗುವಿಕೆಯನ್ನು ಎಷ್ಟು ಮಾತ್ರಕ್ಕೂ ಎಳ್ಳಷ್ಟು ಒಪ್ಪಿಕೊಳ್ಳುವವರಲ್ಲ. ನೀನು ಮಾತ್ರ ಖುಷಿ ಪಡ್ತಾ ಇದ್ದಿ ಅಂದರೆ ನಿನ್ನನ್ನು ನಾನು ಹೇಗೆ ಯೋಚನೆ ಮಾಡಿದರೂ ಅರ್ಥ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇಷ್ಟು ದಿವಸ ಹೇಗೆ ಮುಚ್ಚಿಕೊಂಡಿದ್ದಿ ಈ ಆಷಾಢಿ ಭೂತಿತನವನ್ನು? ಈ ಮುಖವಾಡಗಳನ್ನೆಲ್ಲ ಎಲ್ಲಿ ಅಡಗಿಸಿಕೊಂಡಿಟ್ಟಿದ್ದಿ? ಇದು ನಿನ್ನದೇನಾ ಅಂತ ಯೋಚನೆ ನನಗೆ ಮತ್ತೆ ಮತ್ತೆ ಮನಸ್ಸಿನೊಳಗೆ ಹೊಕ್ಕು ನನ್ನನ್ನು ಕುಕ್ಕಿಕೊಳ್ತಾ ಇದೆ. ನೀನೇನಾದರೂ ಮಾಡು, ನಾನು ಈ ಮಾತನ್ನು ರಾಮಚಂದ್ರನಿಗೆ ಹೇಳಿಕ್ಕೆ ತಯಾರಿಲ್ಲ. ಪ್ರತಾಮ್ಯವಾ ಪ್ರಜ್ವಲವಾ ಪ್ರಣಶ್ಯವ ಸಹಸ್ರಶೋವಾ ಸ್ಫುಟಿತಾ ಮಹೀಂ ವ್ರಜ ನತೆ ಕರಿಷ್ಯಾಮಿ ವಚಃ ಸುದಾರುಣಂ ಮಮಾಹಿತಂ ಕೇಕಯ ರಾಜಪಾಂಸನಿ. ಕೇಕಯ ರಾಜನ ಮನೆತನದ ಒಂದು ಸಣ್ಣ ಧೂಳಾಗಿ ಬಂದಿರುವ ನೀನು ನಮ್ಮ ಮನೆಯ ಕುಲವನ್ನು ಕೆಡಿಸ್ಲಿಕ್ಕೆ ಅಂತ ಬಂದಿದ್ದಿ ಅಂತಾದಾಗ ನೀನು ಹಾರಾಡು, ಹೋರಾಡು, ಕಿರುಚಾಡು, ನಲಿದಾಡು, ಕುಣಿದಾಡು, ಏನಾದರೂ ಮಾಡು. ನಿನ್ನ ಮಾತನ್ನು ನಾನು ನಡೆಸ್ಕೊಡ್ಲಿಕ್ಕೆ ಇಷ್ಟಪಡಲ್ಲ. ಆಗಲ್ಲ. ಎಂಥ ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ದಿ ನೀನು. ಹೀಗೆ ಒದರ್ತಾ ನಾನು ಖಂಡಿತ ರಾಮನಿಲ್ಲದೆ ಹೋದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಮತ್ತೆ ಅದೇ ಮಾತನ್ನು ನಿರಂತರ ಗುನುಗುತ್ತಾ ದೇಹದಲ್ಲಿ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಆ ಹೊತ್ತಿಗೆ ಸಿದ್ಧತೆಗಾಗಿ ಶ್ರಮವನ್ನು ಹಾಕಿದ್ದ ದಶರಥನಿಗೆ ಈ ಮಾತು ಅಷ್ಟು ಕಷ್ಟ ಇದ್ದರೂ ಅದು ದೇಹಕ್ಕೆ ಆಯಾಸ ಆಗಿರಲಿಲ್ಲ. ಆದರೆ ಯಾವಾಗ ಇಷ್ಟ ಇಲ್ಲದ ಮಾತು ಕಿವಿಗೆ ಬಿತ್ತೋ ದೇಹದ ಎಲ್ಲ ಶಕ್ತಿ ಕುಂದಿ ಹೋಗಿ ಆಯಾಸ ಹೆಚ್ಚಿ ಕಣ್ಣು ಮುಚ್ಚಿ ದೇಹದಲ್ಲಿ ನಡಿಲಿಕ್ಕೆ ತಾಕತ್ತಿಲ್ಲದೆ ಅಲ್ಲೇ ಕುಸಿದು ಬೀಳುವಂತಾಯಿತು. ಸಭೂಮಿ ಪಾಲೋ ವಿಲಪನ್ನನಾಥವತ್. ರಸ್ತೆಯ ಬದಿಯಲ್ಲಿ ಯಾರೂ ತಂದೆ ತಾಯಿಗಳಿಲ್ಲದೆ ಇರುವ ಮಕ್ಕಳು ಹತ್ತು ಗೋಗರದು ಅಲ್ಲೇ ಅಡ್ಡ ಬಿದ್ದು ನಿದ್ದೆ ಮಾಡುವಂತೆ ಈ ಹೆಣ್ಣಿನ ಕೈಗೆ ಸಿಕ್ಕಿ ಹೃದಯವನ್ನೆಲ್ಲ ಛಿದ್ರಗೊಳಿಸಿಕೊಂಡು ಪಪಾತ ದೇವ್ಯಾಶ್ಚರಣವು ಕೈಕೇಯಿಯ ಪಾದಗಳಿಗೆ ಬಿದ್ದ. ಪ್ರಸಾರಿತೌ ಉಭೌ ಅಸಂಸ್ಪೃಶ್ಯ ಯಥಾತುರಸ್ತಥ. ಎರಡು ಕೈಗಳನ್ನು ಗಟ್ಟಿಯಾಗಿ ಕಾಲಿನ ಮುಂಭಾಗಕ್ಕೆ ಹಿಡಿದು ದಯವಿಟ್ಟು ಈ ಮಾತನ್ನು ಇನ್ನೊಮ್ಮೆ ಆಡಬೇಡ, ಹಿಂತೆಗೆದುಕೋ ನಿನ್ನ ಮಾತನ್ನು, ನಿನಗೆ ಇರುವ ಅಪೇಕ್ಷೆ ಬೇರೆ ಏನಿದ್ರೂ ಅದನ್ನು ನೆರವೇರಿಸುವುದಕ್ಕೆ ನಾನು ಸಿದ್ಧ ಅಂತ ಮತ್ತೆ ಗೋಗರಿತಾನೆ. ಯಾವುದನ್ನು ಮಾತಾಡಿದರೂ ಅವಳ ಮನಸ್ಸು ಕರಗಲಿಲ್ಲ. ಅತದರ್ಹಂ ಮಹಾರಾಜಂ ಶಯಾನಂ ಅತ ಅಯಥೋಚಿತಂ ಯಯಾತಿಮಿವ ಪುಣ್ಯಾಂತೆ ದೇವಲೋಕಾತ್ ಪರಿಚ್ಯುತಂ. ಅವನ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಒಂದು ಸುಂದರ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಯಯಾತಿ ದೇವಲೋಕದಲ್ಲಿ ತನ್ನ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಸ್ವರ್ಗದಲ್ಲಿ ಅನುಭವಿಸ್ತಾ ಇರಬೇಕಾದ್ರೆ ಅಲ್ಲೊಂದು ಪ್ರಶ್ನೆ ಬರುತ್ತೆ, ಯಾರು ಅತ್ಯಂತ ಹೆಚ್ಚು ಒಳ್ಳೆಯ ಕೆಲಸವನ್ನು ಮಾಡಿದವರು ಇಲ್ಲಿ ಅಂತ. ಎಲ್ಲರೂ ತಮ್ಮ ತಮ್ಮ ಮಿತಿ ಮಾತ್ರ ಗೊತ್ತಿದೆ, ಬೇರೆಯವ್ರದ್ದೆಷ್ಟು ಅಂತ ಗೊತ್ತಿಲ್ಲ. ಹಾಗಾಗಿ ಯಾರೂ ಕೈ ಎತ್ತಲಿಲ್ಲ. ಆದರೆ ತಕ್ಷಣದಲ್ಲಿ ಯಯಾತಿ ಕೈ ಎತ್ತಿ ನಾನು ಎಲ್ಲರಿಗಿಂತ ಹೆಚ್ಚು ತಪಸ್ಸು ಮಾಡಿದವನು, ಎಲ್ಲರಿಗಿಂತ ಹೆಚ್ಚು ಪುಣ್ಯ ಸಂಪಾದಿಸಿದವನು ಅಂತ ಹೇಳಿದ. ಆ ಕ್ಷಣದಲ್ಲಿ
ಯಾವಾಗ ನಾನು ಮಾಡಿದ್ದು ಪುಣ್ಯ ಅಂತ ಹೇಳ್ಕೊಳ್ತೇವೋ ಆಗ ಆ ಮಾಡಿದ ಪುಣ್ಯದ ಫಲ ಎಲ್ಲ ಹೊರಟು ಹೋಗುತ್ತೆ. ತಕ್ಷಣ ಭೂಮಿಗೆ ದೇವತೆಗಳ ಕೈಯಿಂದ ಕೆಳಕ್ಕೆ ತಳ್ಳಲ್ಪಟ್ಟದ್ದು ಅನಿರೀಕ್ಷಿತ. ಯಯಾತಿಗೂ ಗೊತ್ತಿರಲಿಲ್ಲ ಯಾಕೆ ತಳ್ಳುತ್ತಾ ಇದ್ದಾರೆ ಅಂತ. ಹೀಗೆ ಬಿದ್ದಾಗ ಅವನ ಪರಿಸ್ಥಿತಿ ಹೇಗಿತ್ತೋ, ಭೂಮಿಯ ಕಡೆಗೆ ತಲೆ ಕೆಳಗಾಗಿ ಬೀಳುವ ಹೊತ್ತಿಗೆ ಒಬ್ಬನ ಮನಸ್ಥಿತಿ ಹೇಗಿರುತ್ತೋ ಹಾಗೆ ದಶರಥ ಇದ್ದಕ್ಕಿದ್ದಂತೆ ತನ್ನ ಎಲ್ಲ ಆಶೋತ್ತರಗಳನ್ನು, ಎತ್ತರದ ಆಶಾಗೋಪುರವನ್ನು ಕಟ್ಟಿಕೊಂಡು ಮೇಲಿನಿಂದ ನಿಂತು ರಾಮನನ್ನು ನಾನು ಈ ದೇಶದ ಸಮ್ರಾಟನನ್ನಾಗಿ ಮಾಡಿ ಆ ಕಣ್ಣುಗಳಿಂದ ತುಂಬಿಕೊಂಡ ಸಿಂಹಾಸನದ ಸುಖವನ್ನು ನಾನು ರಾಮನಿಗೆ ಒಪ್ಪಿಸಿದ್ದೇನೆ ಅಂತನ್ನುವ ಖುಷಿಯನ್ನು ಅನುಭವಿಸುವವನಿಗೆ ಇದ್ದಕ್ಕಿದ್ದಂತೆ ಈ ಮರ್ಮಾಘಾತದ ಕೈಕೇಯಿಯ ಮಾತುಗಳು ಕೆಳಕ್ಕೆ ಬೀಳಿಸಿತು. ತ್ವಂ ಕಥಸೆ ಮಹಾರಾಜ ಸತ್ಯವಾದಿ ದೃಢವ್ರತಃ ಮಮ ಚೇಮಂ ವರಂ ಕಸ್ಮಾತ್ ವಿಧಾರಯಿತುಮಿಚ್ಛಸಿ. ಓಹೋ, ನನ್ನ ಮಾತು ನಡೆಸ್ಕೊಡಲ್ಲ ಅಂತ ಆಡ್ತಾ ಇರ್ತೀಯಾ? ಹಾಗಾದರೆ ನೀನು ಇಲ್ಲಿ ತನಕ ಸತ್ಯವಾದಿ ಅಂತ ನಿನ್ನನ್ನು ನೀನು ಹೊಗಳಿಕೊಂಡದ್ದಷ್ಟೇ. ನಾವು ಕೊಚ್ಚುವುದು ಅಂತ ಹೇಳ್ತೇವಲ್ವ, ಕೊಚ್ಚಿಕೊಳ್ಳುವುದು ಅಂತ. ಕೊಚ್ಚಿಕೊಳ್ಳುವುದು ಅಂದರೆ ತನ್ನಂತಾನೇ ಹೊಗಳ್ಕೊಳ್ಳೋದು. ನೀನೇ ಹೇಳ್ಕೊಂಡಿದ್ದು ನಾನು ಸತ್ಯವಾದಿ, ನಾನು ದೃಢವ್ರತ, ನಾನು ಇಲ್ಲಿ ತನಕ ಮಾತು ತಪ್ಪಿಲ್ಲ, ಯಾರಿಗೆ ಏನು ಕೇಳಿದ್ರು ವರವನ್ನು ಕೊಟ್ಟವನು, ನನಗೂ ಇದೇ ಮಾತು ಹೇಳಿದ್ದೀನಿ ನೀನು ಆರಂಭದಲ್ಲಿ, ಏನು ಕೇಳಿದ್ರು ಕೊಡ್ತೇನೆ ಅಂತ. ಎಲ್ಲೋಯ್ತು ಆ ಎಲ್ಲ ಮಾತುಗಳು? ತೆಗೆದುಕೊಂಡ ಪ್ರತಿಜ್ಞೆಗೆ ಅರ್ಥ ಇಲ್ವಾ? ಓಹೋ, ಈ ಮಾತನ್ನು ಮುರಿದ್ರೆ ತಪ್ಪಿಲ್ಲ, ಆದರೆ ನಾನು ಏನಾದರೂ ಕೇಳಿದ್ದನ್ನು ನಡೆಸಿದರೆ ಮಾತ್ರ ಅನ್ಯಾಯ ಆಗುತ್ತೆ. ಎಂಥ ಒಂದು ವಿಪರ್ಯಾಸದ ಮಾತುಗಳನ್ನು ಆಡ್ತಾ ಇದ್ದಿ ದಶರಥ. ಕೈಕೇಯ ಪ್ರಿಯಕಾಮೇನ ರಾಮ ಪ್ರವ್ರಾಜಿತೋ ಮಯ ಯದಿ ಸತ್ಯಂ ಬ್ರವೀಮ್ಯೇತತ್ ತದಸತ್ಯಂ ಭವಿಷ್ಯತಿ. ಆಗ ಕೈಕೇಯಿ ಹೀಗೆ ಚುಚ್ಚಿ ಮಾತಾಡ್ತಾ ಇದ್ದಾಗ ದಶರಥನಿಗೆ ಕೈಕಾಲು ಆಡಲಿಲ್ಲ. ಕೈಕೇಯಿಗೆ ಹಿತ ಮಾಡಲಿಕ್ಕೆ ಹೋಗಿ ರಾಮನನ್ನು ನಾನು ಕಾಡಿಗೆ ಕಳುಹಿಸಿ ಎಂಥ ಅನರ್ಥವನ್ನು ಮಾಡ್ತಾ ಇದ್ದೇನೆ ಅಂತ ಕ್ಷಣಕ್ಕೆ ನೆನಪಿಸಿಕೊಂಡಷ್ಟು ನಾನು ಕೆಳಕ್ಕೆ ಬಿದ್ದು ಹೋಗ್ತೇನೆ. ರಾಮನ ಬಗ್ಗೆ ಯಾರಾದರೂ ಅಪಸವ್ಯ ಮಾತುಗಳಾಡಲಿಕ್ಕೆ ಸಾಧ್ಯ ಇದೆಯಾ? ಅಬದ್ಧವನ್ನು ಯಾರಾದರೂ ಯೋಚಿಸ್ಲಿಕ್ಕೆ ಸಾಧ್ಯ ಇದೆಯಾ? ಎಂಥವನು ಅಂತೆಲ್ಲ ನೆನಪಿಸಿಕೊಂಡು ನಾನು ಅಂತಹ ರಾಮನನ್ನು ಕಾಡಿಗೆ ಕಳುಹಿಸಿದ್ರಿಂದ ನೃಶಂಸೆ, ಕ್ರೂರಳೆ, ಪಾಪ ಸಂಕಲ್ಪೆ, ಕೆಟ್ಟದ್ದನ್ನೇ ಸದಾ ಯೋಚಿಸುವವಳೆ, ನಿನ್ನ ಬದುಕಿನಲ್ಲಿ ಇಂಥ ಕೆಟ್ಟ ಕರ್ಮ ಮಾಡಿದಾಗಲೂ ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ ಈಗ ಅನ್ನಿಸದೆ ರಾಮನನ್ನು ಕಾಡಿಗೆ ಕಳುಹಿಸುವುದಕ್ಕೆ ಅದೆಷ್ಟು ಚೆನ್ನಾಗಿ ಸುಖವನ್ನು ಅನುಭವಿಸ್ತೇನೆ ಅಂತನ್ನುವ ಭ್ರಮೆಯಲ್ಲಿ ಈ ತಪ್ಪುಗಳನ್ನು ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಅಕೀರ್ತೆ ರತುಲಾಲೋಕೆ ಧ್ರುವ ಪರಿಭವಶ್ಚಮೆ. ನಿನ್ನ ಹೆಸರು ಕೆಡುತ್ತೆ, ಹಾಳಾಗೋಗ್ಲಿ. ನನ್ನ ಹೆಸರು ಕೆಡುತ್ತೆ ನಿನ್ನಿಂದಾಗಿ, ಅದಕ್ಕೇನು ಮಾಡಲಿ? ಹೀಗೆ ವಿಲಾಪ ಮಾಡ್ತಾ ರಾತ್ರಿಯೆಲ್ಲ ಆ ಉಳಿದ ಕಾಲವನ್ನೆಲ್ಲ ಕಳೆದು ಹಾಗೆ ಮಲಗಿದ್ದಲ್ಲಿಯೇ, ಅಡ್ಡ ಬಿದ್ದಲ್ಲಿಯೇ ಪ್ರಸೀದ ದೇವಿ ರಾಮೋಮೆ ತ್ವದ್ದತ್ತಂ ರಾಜ್ಯಮವ್ಯಯಂ ಲಭತಾಂ ಅಸಿತಾಪಾಂಗೆ ಯಶಃ ಪರಂ ಅವಾಪ್ನುಹಿ. ಈಗಲೂ ಕಾಲ ಮಿಂಚಿಲ್ಲ. ಬೆಳಗ್ಗೆ ಆದೊಡನೆ ಪುಷ್ಯ ನಕ್ಷತ್ರದ ಸಂಬಂಧದಲ್ಲಿ ಸಿಂಹಾಸನದಲ್ಲಿ ಕೂಡಿಸ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ. ಪ್ರಜೆಗಳೆಲ್ಲ ಬಂದು ಕಾಯ್ತಾ ಇದ್ದಾರೆ. ಇದೇ ಅಂತಃಪುರದ ಹೊರಭಾಗದಲ್ಲಿ ಜನಗಳು ನುಗ್ಗಿ ನೂಕುನುಗ್ಗಲು ಮಾಡಿಕೊಂಡು ರಾಮನ ಬರುವಿಕೆಗಾಗಿ ಕಾಯ್ತಾ ಇರ್ತಾರೆ. ಅಂತಹ ರಾಮಚಂದ್ರನ ಸಿಂಹಾಸನದ ಏರುವ ಪ್ರಕ್ರಿಯೆಯಲ್ಲಿ ಊರಿನ ಜನ ಎಲ್ಲ ತಮ್ಮ ಮನೆಯ ಹಬ್ಬ ಅನ್ನುವಂತೆ ಕೂತಿದ್ದಾರೆ. ಅವರಿಗೆಲ್ಲರಿಗೂ ನಿರಾಶಾವಾದವನ್ನು ಉಂಟು ಮಾಡಬೇಡ. ತತಸ್ಸ ರಾಜ ಪುನರೇವ ಮೂರ್ಛಿತಃ ಪ್ರಿಯಾಮುದುಷ್ಟ ಅದುಷ್ಟಾಂ ಪ್ರತಿಕೂಲ ಭಾಷಿಣೀಂ ಸಮೀಕ್ಷ್ಯ ಪುತ್ರಸ್ಯ ವಿವಾಸನಂ ಸತಿ ಪ್ರತೀಕ್ಷಿತೋ ವಿಸಂಜ್ಞೋ ನಿಪಪಾತ ದುಃಖಿತಃ. ಪುನಃ ಈ ಮಾತುಗಳನ್ನು ಹೇಳುವುದು, ಮೂರ್ಛೆ ಬೀಳುವುದು, ಈ ಮಾತುಗಳನ್ನು ಮತ್ತೆ ರಿಕ್ವೆಸ್ಟ್ ಮಾಡಿಕೊಳ್ಳೋದು, ಮೂರ್ಛೆ ಬೀಳುವುದು. ಹೀಗೆ ರಾಜ ಮತ್ತೊಮ್ಮೆ ಮೂರ್ಛೆಗೆ ಒಳಗಾದ. ವಿಸಂಜ್ಞ ನಿಪಪಾತ ದುಃಖಿತಃ. ದುಃಖ ತಡೀಲಿಕ್ಕಾಗದೆ, ಅದನ್ನು ನಿರ್ವಹಿಸಲಿಕ್ಕಾಗದೆ, ದುಃಖವನ್ನು ತಡೆದಿಟ್ಟುಕೊಳ್ಳಿಕ್ಕಾಗದೆ ತಲೆ ತಿರುಗಿ ಕೆಳಕ್ಕೆ ಬಿದ್ದ. ಪಾಪಂ ಕೃತ್ವೈವ ಕಿಮಿದಂ ಮಮ ಸಂಶ್ರುತ್ಯ ಸಂಶ್ರವಂ ಶೇಷೇ ಕ್ಷಿತಿಸಲೇ ಸನ್ನಃ ಕ್ಷಿತ್ಯಾಂ ಸ್ಥಾತುಂ ಸಮರ್ಹಸಿ. ಪುತ್ರಶೋಕದಿಂದ ವಿವಶನಾದಂತಹ ರಾಜನನ್ನು ಕುರಿತು ಮತ್ತೆ ಬೈತಾ ಇದ್ದಾಳೆ. ನೀನು ಮಾತು ಕೊಟ್ಟದ್ದನ್ನು ನಡೆಸು, ಆಮೇಲೆ ಏನಾದರೂ ಮಾಡು, ನಿನ್ನನ್ನು ಯಾರೂ ತಡೆಯೋರಿಲ್ಲ. ಅದಕ್ಕೆ ಅನೇಕ ಹಿಂದಿನ ಕಥೆಗಳನ್ನೆಲ್ಲ ಹೇಳ್ತಾಳೆ. ಹೇಗೆ ಯಯಾತಿ ತನ್ನ ಮಗನಿಗೆ ಯೌವನವನ್ನು ಮರಳಿ ಕೊಡ್ತೇನೆ ಅಂತ ಹೇಳಿದ ಮಾತನ್ನು ನಡೆಸಿದ್ನೋ, ಹೇಗೆ ಅಲರ್ಕ ತನ್ನ ಇಂದ್ರಿಯಗಳನ್ನೇ ಕೊಟ್ಟು ಬಿಡ್ತೇನೆ ಅಂತ ಹೇಳಿ ಮಾತು ಕೊಟ್ಟು ಆ ಇಂದ್ರಿಯಗಳನ್ನು ಕೊಟ್ಟು ಬಿಟ್ನೋ, ಹೇಗೆ ಶಿಬಿ
ಶೇನ ಮತ್ತು ಪಾರಿವಾಳಗಳು ಎದುರು ಬಂದು ತಮಗೆ ಆಹಾರ ಬೇಕು ಅಂತ ಕೇಳಿದಾಗ ಆ ಗಿಡುಗಕ್ಕೆ ಪಾರಿವಾಳದ ಗಾತ್ರದಷ್ಟು ಮಾಂಸವನ್ನು ತನ್ನ ದೇಹದಿಂದಲೇ ಹೆಚ್ಚು ವಿಚಾರ ಮಾಡದೆ ತೆಗೆದುಕೊಟ್ಟು ಕೊನೆಗೆ ಅದು ಸಾಲದೆ ಹೋದಾಗ ತಾನೇ ದೇಹದ ಅಷ್ಟೂ ಭಾಗವನ್ನು ತಕ್ಕಡಿಯಲ್ಲಿ ಇಟ್ಟುಕೊಂಡು ಶೇನನಿಗೆ ಕೊಟ್ಟು ಅವನನ್ನು ತೃಪ್ತಿಪಡಿಸಿದನೋ ಹಾಗೆ ನೀನು ಕೂಡ ಕೇಳಿದೊಡನೆ ಎತ್ತಿ ಕೊಡಬೇಕಾದ ಗುಣವುಳ್ಳವನು ನೀನು. ನಾನು ಕೇಳಿದ್ದನ್ನು ಕೊಟ್ಟು ಬಿಟ್ಟರೆ ನಿನ್ನ ಧರ್ಮ ಉಳಿಯತ್ತೆ, ನಿನ್ನ ಸತ್ಯವಾದಿತ್ವ ಉಳಿಯತ್ತೆ. ಈ ಇಕ್ಷ್ವಾಕು ವಂಶದ ಹೆಸರು ಮಾತು ಕೊಟ್ಟದ್ದನ್ನು ಉಳಿಸಿಕೊಂಡ ಹೆಸರು ನಿನಗೆ ಖಂಡಿತ ದಕ್ಕತ್ತೆ. ಸತ್ಯಮೇಕಪದಂ ಬ್ರಹ್ಮ ಸತ್ಯೇ ಬ್ರಹ್ಮ ಪ್ರತಿಷ್ಠಿತಃ ಸತ್ಯಮೇವಾಕ್ಷಯ ವೇದಾಃ ಸತ್ಯೇನೈವಾಪ ಆಪ್ಯತೆ ಪರಂ. ಸತ್ಯೇನೈವ ಏವ ಆಪ್ಯತೆ ಪರಂ. ಸತ್ಯ ಒಂದು ಎಷ್ಟು ದೊಡ್ಡದು ಗೊತ್ತಾ? ಬ್ರಹ್ಮನಿಗೆ ಒಂದೇ ದಾರಿ ಸತ್ಯ. ಧರ್ಮವೇ ನೆಲೆಸಿದೆ ಅಂತ ಅನ್ನೋದಕ್ಕೆ ಮುಖ್ಯ ಆಧಾರ ಯಾವುದು ಅಂದರೆ ಅದು ಸತ್ಯ. ಯಾಕೆಂದರೆ ಸತ್ಯವನ್ನೇ ಹೇಳುವುದಕ್ಕೋಸ್ಕರ ವೇದಗಳಿವೆ. ಸತ್ಯವನ್ನೇ ನಡೆಸಿದ್ರಿಂದ ಎಲ್ಲರೂ ಕೂಡ ಹಿರಿಯರು ತಮ್ಮ ಗುರಿಯನ್ನು ಸಾಧಿಸಿದ್ದಾರೆ. ನೀನು ಆ ಸತ್ಯದ ದಾರಿಯಲ್ಲಿ ಸಾಗು. ಧರ್ಮಸ್ಯೇಹಾಭಿಕಾಮಾರ್ಥಂ ಮಮ ಚೈವಾಭಿಚೋದನಾತ್ ಪ್ರವ್ರಾಜಯ ಸುತಂ ರಾಮಂ ತ್ರಿಃಖಲು ತ್ವಾಂ ಬ್ರವೀಮ್ಯಹಂ. 3 ಸರ್ತಿ ಮತ್ತೆ ಮತ್ತೆ ಹೇಳಿದ್ದೇನೆ, ರಾಮನನ್ನು ಕಾಡಿಗೆ ಕಳುಹಿಸು, ನನಗಿದು ಬಿಟ್ಟು ಬೇರೆ ವರ ಬೇಡ. ಇನ್ನೂ ಬೇಕಾದರೆ ನಿನ್ನ ಹತ್ರ ಅದನ್ನೇ 10 ಸಲ ಹೇಳು ಅಂದರೂ ಹೇಳ್ತೇನೆ, ಅದು ಬಿಟ್ಟು ಬೇರೆ ಹೇಳು ಅಂತಂದರೆ ಮಾತ್ರ ನನ್ನ ಹತ್ರ ಸಾಧ್ಯ ಇಲ್ಲ. ಯಸ್ತೇ ಮಂತ್ರಕೃತಃ ಪಾಣಿ ಅಗ್ನೌ ಪಾಪೇ ಮಯಾ ಧೃತಃ ತಂ ತ್ಯಜಾಮಿ ಸ್ವಜಂ ಚೈವ ತವ ಪುತ್ರಂ ತ್ವಯಾ ಸಹ. ದಶರಥನಿಗೆ ತಾಳ್ಲಿಕ್ಕಾಗಲಿಲ್ಲ. ಯಾವ ಗಳಿಗೆಯಲ್ಲಿ ನಿನ್ನ ಕೈ ಹಿಡಿದು ಆ ದುರ್ಮುಹೂರ್ತದ ಕೆಟ್ಟ ಫಲವನ್ನು ನಾನೀಗ ಅನುಭವಿಸ್ತಾ ಇದ್ದೇನೋ ಅದನ್ನು ನೆನೆದಾಗ ಮೈಯೆಲ್ಲ ಉರಿದು ಬರುತ್ತೆ. ನೀನು ನಿನ್ನ ಮಗ ಇಬ್ಬರನ್ನು ಕೂಡ ನಾನು ದೇಶದಿಂದ ತ್ಯಾಗ ಮಾಡ್ತಾ ಇದ್ದೇನೆ, ಹೊರಟೋಗಿ ನಿಮ್ಮನ್ನು ನಾನು ಇಟ್ಟುಕೊಳ್ಳಲಿ ಇಲ್ಲಿ ಅಂತ ಬಾಯಿಗೆ ಬಂದದ್ದನ್ನು ಬಡ್ಕೋತಾ ಇದ್ದಾನೆ ದಶರಥ. ಪ್ರಯಾತ ರಜನೀದೇವಿ ಸೂರ್ಯಸ್ಯೋದಯನಂ ಪ್ರತಿ. ನಾನು ಇಷ್ಟು ಕೋಪ ಮಾಡಿಕೊಂಡದ್ರ ಉದ್ದೇಶ ನಿನ್ನನ್ನು ತ್ಯಾಗ ಮಾಡಬೇಕು ಅಂತಲ್ಲ. ತಾನೇ ಬೈತಾನೆ, ಕೊನೆಗೆ ತಾನೇ ಸಮಾಧಾನ ಮಾಡ್ತಾನೆ. ಹೇಗಾದರೂ ಮಾಡಿ ರಾಮನ ಅಭಿಷೇಕದ ವಿಷಯವನ್ನು ಅವಳಲ್ಲಿ ಮನಸ್ಸಿಗೆ, ಅಂದರೆ ನಿನ್ನನ್ನು ಬಿಟ್ಟು ಬಿಡ್ತೇನೆ ಅಂತ ಹೇಳಿದಾಗಾದರೂ ಅವಳು ಬಗ್ಗಿ ಇಲ್ಲ ಹಾಗೆಲ್ಲ ಮಾಡಬೇಡ ಅಂತ ಹೇಳಿ ಒಪ್ಪಿಕೊಳ್ತಾಳೋ ಅಂತ ನೋಡಿದ. ಅವಳು ಒಪ್ಪಿಕೊಳ್ಳಿಲ್ಲ. ಕೊನೆಗೆ ಮತ್ತೆ ಕಾಲಿಗೆ ಬಿದ್ದ ಹಾಗೆ ಹಿಂದಿನಂತೆಯೇ ಕೇಳಿಕೊಳ್ತಾನೆ, ರಾಮನ ವಿಷಯಕ್ಕೆ ಮಾತ್ರ ನೀನು ತೊಂದರೆ ಕೊಡಬೇಡ, ಉಳಿದದ್ದೇನಾದರೂ ಮಾಡು. ನ ಶಕ್ನೋಮ್ಯಹಂ ದ್ರಷ್ಟುಂ ದೃಷ್ಟ್ವಾ ಪೂರ್ವಂ ತಥಾ ಸುಖಂ ಹತಹರ್ಷಂ ನಿರಾನಂದಂ ಪುನರ್ಜನಮ ವಾಂಗ್ಮುಖಂ. ರಾಮನನ್ನು ಅಪೇಕ್ಷೆಪಟ್ಟ ಜನರ ಮುಖದಲ್ಲಿ ರಾಮನನ್ನು ಕಾಡಿಗೆ ಕಳುಹುವಾಗ ಉಂಟಾಗುವ ನೋವನ್ನು ನಾನು ಕಾಣಲು ಸಿದ್ಧನಿಲ್ಲ. ಅದನ್ನು ನೋಡ್ಲಿಕ್ಕೆ ನನ್ನ ಹತ್ರ ಸಾಧ್ಯವೂ ಇಲ್ಲ. ಸ್ಥಾಪ್ಯ ರಾಜ್ಯೇ ಮಮ ಸುತಂ ಕೃತ್ವಾ ರಾಮಂ ವನೇಚರಂ ನಿಸ್ಸಪತ್ನಾಂಚ ಮಾಂ ಕೃತ್ವಾ ಕೃತಕೃತ್ಯೋ ಭವಿಷ್ಯಸಿ. ಏನು ನಾನು ಹೇಳಿದ ವಿಷಯ ಬಿಟ್ಟು ಬೇರೆ ಏನೇನೋ ಮಾತಾಡ್ತಾ ಇದ್ದಿ? ರಾಜನ್, ನನಗೆ ಬೇಕಾದದ್ದೆರಡೇ. ಇದನ್ನು ನೀನು ಯಾವ ರೀತಿಯಿಂದ ಬೇಕಾದರೂ ತೆಗೆದುಕೋ. ರಾಮ ಇಲ್ಲಿರಬಾರ್ದು, ದಶರಥ ಇಲ್ಲೇ ಇರಬೇಕು, ಅದಷ್ಟೇ ನಾನು ಬಯಸಿದ್ದು. ಇದರಿಂದ ನೀನು ಕೃತಕೃತ್ಯನಾಗ್ತಿ, ಎಚ್ಚರ ಇರಲಿ. ವಸಿಷ್ಠೋ ಗುಣಸಂಪನ್ನ ಶಿಷ್ಯೈ ಪರಿವೃತಸ್ತದಾ. ಅದೇ ಹೊತ್ತಿಗೆ ವಸಿಷ್ಠರು ಅರಮನೆ ಹತ್ರ ಬಂದಿದ್ದಾರೆ. ಉಪಗೃಹ್ಯಾಸು ಸಂಭಾರಾನ್ ಪ್ರವಿವೇಶ ಪುರೋತ್ತಮಂ. ಅಭಿಷೇಕಕ್ಕೆ ರಾಜನ ಕೈಯಿಂದ ಮಾಡಿಸಬೇಕಾದ ಸಂಸ್ಕಾರಗಳನ್ನು ಮುಂದುವರಿಸಲಿಕ್ಕೆ ಸಾಮಗ್ರಿಗಳನ್ನು ಹೊತ್ತುಕೊಂಡು ಅರಮನೆಯೊಳಗೆ ಪ್ರವೇಶ ಮಾಡ್ತಾ ರಾಜನಿಗೆ ಜಯವಾಗಲಿ ಅಂತ ಕೇಳಿಕೊಂಡು ಒಳಗೆ ಬಂದಿದ್ದಾರೆ. ಅನೇಕ ಜನ ಋತ್ವಿಜರು ಜೋರಾಗಿ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ. ಕೈಯಲ್ಲಿರುವ ಬಗೆ ಬಗೆಯ ಆಭರಣಗಳು, ಅತ್ತರು, ಚಂದನ ಇತ್ಯಾದಿಗಳನ್ನು ಹೊತ್ತು ಮಹೋತ್ಸವಕ್ಕೆ ಬೇಕಾದ ಸಿದ್ಧತೆಗಳನ್ನು ಅನೇಕ ಕುಂಭಗಳಲ್ಲಿ ಅನೇಕ ನದಿಗಳ ನೀರನ್ನು ಹೊತ್ತುಕೊಂಡು ಅದನ್ನು ತೆಗೆದುಕೊಂಡು ಹೋಗುವುದಕ್ಕೆ ಸಿದ್ಧರಾಗಿದ್ದಾರೆ. ತದಂತಃಪುರಮಾಸಾದ್ಯ ವಿಚಕ್ರಾಮತಂ ಜನಂ ವಸಿಷ್ಠ ಪರಮಪ್ರೀತಃ ಪರಮರ್ಷಿರ್ವಿವೇಶ ಚ. ಒಳಗೆ ಪ್ರವೇಶ ಮಾಡಿ ರಾಜನನ್ನು ಕುರಿತು ಹೇಳ್ತಾನೆ. ವಸಿಷ್ಠ ಕ್ಷಿಪ್ರಮಾಚಕ್ಷ್ವ ಆಚಕ್ಷ್ವ ನೃಪತೇರ್ಮಾಮ್ಯಹಾಗತಂ. ರಾಜನನ್ನು ಕಾಣುವುದಕ್ಕಾಗಿ ಬಂದಿದ್ದೇನೆ ಅಂತ ವಸಿಷ್ಠರು ಒಳಗೆ ಬಂದವರೇ ಹೇಳಿದರೆ, ಇಮೇ ಗಂಗೋದಕ ಘಟಾಹ ಸಾಗರಭ್ಯಶ್ಚ ಕಾಂಚನಾಹ ಔದುಂಬರಂ ಭದ್ರಪೀಠಂ ಅಭಿಷೇಕಾರ್ಥಮಾಹೃತಂ. ರಾಮನ ಪಟ್ಟಾಭಿಷೇಕಕ್ಕಾಗಿ ಗಂಗಾದಿ ಸಕಲ ತೀರ್ಥಗಳ ನೀರನ್ನು ಹೊತ್ತು ತಂದಿದ್ದೇವೆ. 3 ದಿಕ್ಕಿನ ಎಲ್ಲ ಸಮುದ್ರಗಳ ನೀರನ್ನು ಕೂಡ ಜೊತೆಗಿಟ್ಟುಕೊಂಡಿದ್ದೇವೆ. ಇದನ್ನು
ರಾಮನಿಗೆ ಅಭಿಷೇಕ ಮಾಡಿದರೆ ನಮ್ಮ ಇಕ್ಷ್ವಾಕು ಪರಂಪರೆಯ ಮಹತ್ವ ಇನ್ನಷ್ಟು ಹೆಚ್ಚುತ್ತೆ. ಕೈಯಲ್ಲಿ ಗಂಧಗಳಿತ್ತು, ರತ್ನಗಳಿದ್ದವು, ಅತ್ಯಂತ ಸುಂದರವಾದ ಆಭರಣಗಳ ಜೊತೆಗೆ ಮಾಲೆಗಳಿದ್ದವು. ಒಂದು ಕೈಯಲ್ಲಿ ಮೊಸರಿತ್ತು, ಹಾಲಿತ್ತು, ತುಪ್ಪ ಇತ್ತು, ಅರಳುಗಳಿದ್ದವು, ದರ್ಭೆಗಳಿದ್ದವು. ಒಳ್ಳೆಯ ಎಲ್ಲ ಮಂಗಳ ದ್ರವ್ಯಗಳು ಎಲ್ಲರ ಕೈಯಲ್ಲಿ ತುಂಬಿಕೊಂಡು ತುಳುಕ್ತಾ ಇದೆ. 4 ದಾಡೆಯ ಆನೆ ಎದುರುಗಡೆ ಗೀಳಿಡ್ತಾ ಇದೆ. ರಾಮನನ್ನು ನಾವು ಸಿಂಹಾಸನದಲ್ಲಿ ಕಾಣುವುದಕ್ಕಾಗಿ ರಾಜನ ಬಳಿಗೆ ಕರ್ಕೊಂಡು ಬರಲಿಕ್ಕಾಗಿ ವ್ಯವಸ್ಥೆಗೊಂಡಿರುವ ಆನೆ. ಜನರೆಲ್ಲರೂ ಕೂಡ ಹೊರಗಡೆಯಿಂದ ಕಾಯ್ತಾ ಇದ್ದಾರೆ. ಋತ್ವಿಜರು ನಿರಂತರವಾಗಿ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಸೂತ ಒಳಕ್ಕೆ ಪ್ರವೇಶ ಮಾಡುತ್ತಾನೆ. ರಾಜನ ಬಳಿಗೆ ಬಂದು ರಾಜನಿಗೆ ಈ ವಿಷಯವನ್ನು ಹೇಳುವುದಕ್ಕೋಸ್ಕರ ನಿಂತಿದ್ದಾನೆ. ಸ ಸಮೀಪಸ್ಥಿತೋ ರಾಜ್ಞಃ ತಾಂ ಅವಸ್ಥಾಂ ಅಜಜ್ಞಿವಾನ್. ರಾಜನಿಗೆ ಏನಾಗಿದೆ ಅನ್ನೋದು ಸರಿಯಾಗಿ ತಿಳಿದಿಲ್ಲ. ಒಳ್ಳೆಯ ಮಾತುಗಳಿಂದ ಉಪಸ್ತೋತುಂ, ಅವನನ್ನು ಸ್ತೋತ್ರ ಮಾಡಲಿಕ್ಕೆ ಆರಂಭ ಮಾಡಿದ. ಜಗತ್ತಿನ ಎಲ್ಲ ದೇಶದ ರಾಜರು ಕೂಡ ಯಾರಿಗಾಗಿ ತಲೆಬಾಗಿ, ದಶರಥ ಅಂತ ತಕ್ಷಣ 10 ದಿಕ್ಕುಗಳು ಕೂಡ ನಿನ್ನ ರಥದಿಂದ ಉಜ್ಜಿಕೊಂಡು ನೀನು ಮುಟ್ಟದ ಜಾಗ ಇಲ್ಲ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆಯೋ ಅಂಥ ಎಲ್ಲ ಕಡೆಯ ಜನರು ಇವತ್ತು ತುಂಬಿಕೊಂಡಿದ್ದಾರೆ. ವೇದಗಳು ಅಂಗಗಳ ಜೊತೆಗೆ ಸೇರಿಕೊಂಡು ಭಗವಂತನನ್ನು ಹೇಗೆ ತಿಳಿಸ್ತಾವೋ, ಒಳ್ಳೆಯದನ್ನು ತಿಳಿಯಬೇಕು ಅಂತ ಪ್ರಯತ್ನ ಪಡುವ ಸಾಧಕನೊಬ್ಬ ತನಗೆ ಸಿಕ್ಕಿದ ಎಲ್ಲ ಮಾತುಗಳನ್ನು ಪರಮಾತ್ಮರ ಪರವಾಗಿ ಹೇಗೆ ಯೋಚಿಸ್ತಾನೋ ಹಾಗೆಯೇ ನಿನ್ನನ್ನು ನಾನು ಎಚ್ಚರಗೊಳಿಸುವುದಕ್ಕೋಸ್ಕರ ಈ ಮಾತುಗಳನ್ನು ಆಡ್ತಾ ಇದ್ದೇನೆ. ಯಥಾ ಹ್ಯಪಾಲ ಪಶವೋ ಯಥಾ ಸೇನಾ ಹೆನಾಕಾ ಹೆನಾಯಕಾಹ ಯಥಾ ಚಂದ್ರಂ ವಿನಾ ರಾತ್ರಿ ಯಥಾ ಗಾವೋ ವಿನಾ ವೃಷಂ ಏವಂ ಹಿ ಭವತಾ ರಾಷ್ಟ್ರಂ ಯತ್ರ ರಾಜ ನ ದೃಶ್ಯತೆ. ನೀವು ಬಹಳ ಬೇಗ ಬರಬೇಕು, ಹೊತ್ತು ಮೀರ್ತಾ ಇದೆ. ಪಾಲಕನಿಲ್ಲದ ಪಶುಗಳು ಹೇಗೆ ಎಲ್ಲೋ ದಿಕ್ಕಾಪಾಲಾಗಿ ಚದುರಿ ಹೋಗ್ತಾವೋ, ನಾಯಕನಿಲ್ಲದ ಸೇನೆ ಯುದ್ಧದಲ್ಲಿ ಹೇಗೆ ಸೋತು ಹೋಗುತ್ತೋ, ಚಂದ್ರನಿಲ್ಲದ ರಾತ್ರಿ ಹೇಗೆ ಬೆಂಗಾಡಿನಂತೆ ಕಾಣುತ್ತೋ, ಗೋವುಗಳಿಗೆ ಅದರ ಜೊತೆಗಿನ ವೃಷ ಇಲ್ಲದೆ ಇದ್ದರೆ, ಎತ್ತು ಇಲ್ಲದೆ ಇದ್ದರೆ ಹೇಗೆ ಅದರದೊಂದು ಚಂದವೇ ಕಮ್ಮಿಯಾಗಿ ಹೋಗುತ್ತೋ, ಹಾಗೆ ನೀನಿಲ್ಲದ ರಾಷ್ಟ್ರವನ್ನು ನಾವು ಊಹಿಸಿಕೊಳ್ಳಿಕ್ಕಾಗೋದಿಲ್ಲ ಅಂತ ಹೀಗೆ ಹೇಳ್ತಾ ಇದ್ದರೆ ತಡೆದು ನಿಲ್ಲಿಸಿ ಕೈ ಅಡ್ಡ ಹಿಡಿದು ವಾಕ್ಯಸ್ತು ಮಮ ಮರ್ಮಾಣಿ ಮಮ ಭೂಯೋ ನಿಕೃಂತಸಿ. ಈ ಮಾತುಗಳನ್ನು ಆಡಿ ಹೊಗಳುತ್ತಾ ಇದ್ದೇವೆ ಅಂತ ನೀವು ಅಂದ್ಕೊಂಡಿದ್ದೀರಿ, ಆದರೆ ನೀವು ನನ್ನನ್ನು ಈಟಿಗಳಿಂದ ಎದೆಗೆ ಇರಿದು ಕೊಲ್ಲುವ ಅನುಭವ ನನಗಾಗ್ತಾ ಇದೆ. ಆಡಬೇಡಿ ಸಾಕು ಅಂತ ನಿಲ್ಲಿಸಿ ಮತ್ತೆ ದೀನವಾದ ನಿದ್ದೆಯ ಆಗದ ಆಯಾಸಗೊಂಡ ಕಣ್ಣುಗಳಿಂದ ಪೂರ್ತಿ ತೆರಿಲಿಕ್ಕೂ ಆಗದೆ ಪೂರ್ತಿ ಮುಚ್ಚಲಿಕ್ಕೂ ಆಗದೆ ಒದ್ದಾಟ ಪಡ್ತಾ ಇದ್ದ. ಈ ಮಾತುಗಳನ್ನು ಕೇಳಿದಾಗ ದೈನ್ಯಾತ್ ನಶಶಾಕ ಮಹೀಪತಿ ತದಾ ಸುಮಂತ್ರಂ ಮಂತ್ರಜ್ಞ ಕೈಕೇಯಿ ಪ್ರತ್ಯುವಾಚ. ಆಗ ಕೈಕೇಯಿ ಪ್ರತ್ಯುತ್ತರವನ್ನು ಕೊಡ್ತಾಳೆ. ಅವನಿಗೆ ಮುಂದೆ ಹೇಳಲಿಕ್ಕೆ ಮಾತು ಪೂರ್ತಿ ನಡುಗಿ ಹೋಗುತ್ತೆ, ಉಡುಗಿ ಹೋಗುತ್ತೆ. ಹೇಳಲಿಕ್ಕಾಗದೇ ಇದ್ದಾಗ ಸುಮಂತ್ರ ರಾಜ ರಜನೀಂ ರಾಮಹರ್ಷ ಸಮುತ್ಸುಕಃ ಪ್ರಜಾಗರ ಪರಿಶ್ರಾಂತಃ ನಿದ್ರೆಯ ವಶಮೈವಾನ್. ಹೇ ಸುಮಂತ್ರ, ರಾಜ ರಾಮನ ಪಟ್ಟಾಭಿಷೇಕದ ಖುಷಿಯಲ್ಲಿ ಕೆಲಸಗಳನ್ನು ಮಾಡ್ತಾ ನಿದ್ದೆ ಮಾಡಲಿಕ್ಕಾಗದೆ ಈಗ ತುಂಬ ಆಯಾಸಗೊಂಡು ನಿದ್ರೆಯಿಂದ ಒದ್ದಾಡ್ತಾ ಇದ್ದಾನೆ. ತದ್ಗಚ್ಚ ತ್ವರಿತಂ ಸೂತ ರಾಜಪುತ್ರಂ ಯಶಸ್ವಿಯಾದ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಕರೆತ. ರಾಮಮಾನಯ ಭದ್ರಂತೆ ನಾತ್ರ ಕಾರ್ಯ ವಿಚಾರಣ. ರಾಮನನ್ನು ಇಲ್ಲಿಗೆ ಕರೆತ, ಇದರಲ್ಲೇನು ವಿಚಾರ ಮಾಡಬೇಕಾದ ಅಗತ್ಯ ಇಲ್ಲ, ಹೋಗು ಅಂತ. ಸುಮಂತ್ರ ತಕ್ಷಣ ಹೊರಗೆ ತನಕ ಹೋದ ಮೇಲೆ ರಾಜ ಯಾಕೆ ಹೇಳಲಿಲ್ಲ ಈ ಮಾತನ್ನು, ಕರ್ಕೊಂಡು ಬಾ ಅಂತ ಅವನಿಗೆ ದ್ವಾರದ ತನಕ ಹೋಗಿ ಹೊರಗೆ ನೆರೆದಿದ್ದ ಜನರನ್ನೆಲ್ಲ ನೋಡಿ ಏನೋ ರಾಜನ ಬಾಯಿಯಲ್ಲೇ ಕೇಳಿದರೆ ಸರಿ ಹೋಗುತ್ತೋ ಅಂತ ಮತ್ತೆ ಮರಳಿ ಬಂದ. ಯಥಾ ಪ್ರಕಾರ ಮತ್ತೊಮ್ಮೆ ಕೇಳಿದ. ಆಗ ರಾಜನಿಗೂ ತಡಿಲಿಕ್ಕಾಗಲಿಲ್ಲ. ಅದೇ ವಿಷಯವನ್ನು ರಾಮನ ಹತ್ರ ಹೇಳಿ ಹೇಗಾದರೂ ಮಾಡಿ ರಾಮನನ್ನು ಒಪ್ಪಿಸಬೇಕು ಇರು ಅಂತ ಅನ್ನುವ ಯೋಚನೆಯಿಂದ ರಾಮಮಾನಯ ಸೂತ ಅಂತ ಹೇಳಿ ಮತ್ತೆ ಮಾತು ಮುಂದುವರಿಸಲಿಕ್ಕಾಗದೆ ಸುಮ್ಮನಾದ. ಅವಳು ಹೇಳ್ತಾಳೆ, ನಾನು ರಾಜನ ಮಾತನ್ನೇ ಹೇಳಿದ್ದು, ನನ್ನ ಮಾತನ್ನು ನಿರಾಕರಿಸುವಷ್ಟು ನಿಮಗೆ ಯೋಚನೆ ಬಂತಾ ಅಂತ ಸ್ವಲ್ಪ ಖಾರವಾಗಿ ಮಾತನಾಡ್ತಾಳೆ. ಸುಮಂತ್ರ ನೇರವಾಗಿ ರಾಮ ಇದ್ದ ಜಾಗಕ್ಕೆ ಹೊರಟು ಅಲ್ಲಿ ಹೋಗಿ ಮಾತನಾಡ್ತಾನೆ. ಹಾಗೆ ಮಾತನಾಡುವಾಗ ಸುಮಂತ್ರ ಅವನನ್ನು ತುಂಬ ಆದರದಿಂದ ಒಳಗೆ ಕರೆಸಿಕೊಂಡು ಈ ಮಾತುಗಳನ್ನು ಹೇಳಿದಾಗ ಯಾವ ಆಲೋಚನೆಯೂ ಸುಮಂತ್ರನ ತಲೆಯಲ್ಲೂ ಇಲ್ಲ.
ಆದರೆ ಬರಲಿಕ್ಕೆ ಹೇಳಿದ್ದಾರೆ ಅಂತ ಹೇಳುವಾಗ ಒಂದು ಪ್ರಶ್ನೆ ಅಂತೂ ಮುಖದಲ್ಲಿತ್ತು. ರಾಮ ಅದನ್ನು ಹೇಗೆ ಸ್ವೀಕರಿಸಿ ರಾಜನ ಬಳಿಗೆ ಬಂದ, ರಾಜನ ಅಭಿಪ್ರಾಯವನ್ನು ಕೈಕೇಯಿ ಹೇಳಿದಾಗ ರಾಮನ ಪ್ರತಿಕ್ರಿಯೆ ಹೇಗಿತ್ತು, ರಾಮ ಯಾವ ರೀತಿ ನಡೆಸಿಕೊಂಡ ಅನ್ನುವ ಸಂಗತಿಯನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಒಂದು ಭಗವಂತನ ಗೀತೆಯ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಭಗವಂತನಿಗೆ ಸಲ್ಲಿಸೋಣ. ವಿಷ ಪರಿಹಾರಕ ಅಂತ ಆಚಾರ್ಯರು ಮಾಡಿದ ಸ್ತೋತ್ರಗಳಿಗೆ ಹೆಸರು. ಅದರಲ್ಲಿ ಒಂದನ್ನು ನಾವು ಪಾರಾಯಣ ಮಾಡುವಂಥದ್ದು. ವಂದಿತಾ ಶೇಷವಂದ್ಯೋರು ವೃಂದಾರಕಂ ಚಂದನಾ ಚರ್ಚಿತೋದಾರಪೀನಾಂಸಕಂ ಇಂದಿರಾ ಚಂಚಲಾಪಾಂಗನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಜಗದ ಹುಟ್ಟು ಸಾವು ಎಲ್ಲ ಇವನಿಗೊಂದು ಆಟವು, ಸುಗುಣಗಳದೆ ಗಡಣವಂತೆ ಇವನ ಮೈಯ ಮಾಟವು. ಬೀಗಿದಂಥ ಕೆಟ್ಟ ಜನರ ಹುಟ್ಟು ತರಿವ ದೇವನು, ಬಾಗಿ ನಡೆವ ಹೃಷ್ಟ ಪುಷ್ಟ ಶಿಷ್ಟ ಜನರ ಕಾವನು. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಉನ್ನತ ಪ್ರಾರ್ಥಿತಾ ಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ವೇದವಾದ ನಿರತ ವಿಪ್ರವೃಂದದಿಂದ ಪೂಜಿತ ಕಾದುವಂತ ಕ್ಷಾತ್ರವೀರರಿಂದ ನೀರಾಜಿತ ಓದಿಗೆಟುಕದಂಥ ವಿಮಲ ಹಿರಿಯ ತಿಳಿವಿನಾಗರ ಮೋದರೂಪ ಮುಪ್ಪು ಬರದ ಪರಮ ತೇಜಸ್ಸಾಗರ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿ ಪ್ರತ್ಯಯೋ ಯದ್ಗುಣೇಷು ಉತ್ತಮಾನಾಂ ಪರಃ ಸತ್ಯಸಂಕಲ್ಪ ಏಕೋ ವರೇಣ್ಯೋ ವಶಿ ಮತ್ಯನೂನೈಃ ಸದಾ ವೇದವಾದೋದಿತಃ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಬಿಂಬರೂಪ ಕಂಡ ಜನರ ದುಃಖ ಮೂಲ ತರಿವನು ಕಾಂಬುದೆಂದು ನಿನ್ನನೆಂದು ಬ್ರಹ್ಮರುದ್ರ ವಿನುತನು ನಂಬದವರ ಬಳಿಗೆ ಬಾರ ಎಲ್ಲರಂತರ್ಯಾಮಿಯು ತುಂಬಿದೊಲುಮೆಯಿಂದ ಸಾಧು ಜನರಿಗೊಲಿದ ಸ್ವಾಮಿಯೂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಅಗ್ರಜಂ ಯಸ್ಸ ಸರ್ಜಾಜಮಗ್ರ್ಯಾಕೃತಿಂ ವಿಗ್ರಹೋ ಯಸ್ಯ ಸರ್ವೇ ಗುಣಾ ಏವ ಹಿ ಉಗ್ರ ಆದ್ಯೋಪಿ ಯಸ್ಯಾತ್ಮಜಾಗ್ರ್ಯಾತ್ಮಜಃ ಸದ್ಗೃಹೀತಃ ಸದಾ ಯಃ ಪರಂ ದೈವತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ.
ಬಿಡದೆ ಗುಣಗಳಿಂದ ಪೂರ್ಣ ಎಲ್ಲ ಕಾಲದಲ್ಲಿಯೂ ಎಡೆಯೇ ಇಲ್ಲ ದೋಷಗಳಿಗೆ ಇವನೊಳೆಲ್ಲೆಲ್ಲಿಯೂ ನುಡಿಯುತಿಹುದು ವೇದವಾಣಿ ನಿತ್ಯನಾದ ದೇವನ ಅಡಿಗೆ ಎರಗುತಿಹುದು ಬ್ರಹ್ಮ ಶಂಕರಾದಿ ಸುರಗಣ ದೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ ಧಾರ್ಯತೆ ಯೇನ ವಿಶ್ವಂ ಸದಾ ಜಾದಿಕಂ ವಾರ್ಯತೆ ಶೇಷದುಃಖಂ ನಿಜಧ್ಯಾಯಿನಾಂ ಪಾರ್ಯತೆ ಸರ್ವಮನ್ಯೈರ್ನ ಯತ್ ಪಾರ್ಯತೆ ಕಾರ್ಯತೆ ಚಾಖಿಲಂ ಸರ್ವಭೂತೈಃ ಸದಾ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ ಅಂತರಂಗಶುದ್ಧಿ ಪಡೆದ ಇವನ ಭಕ್ತವೃಂದವು ಅಂತು ನೆನೆದರೂನು ಸಾಕು ಇವರದು ಬಂಧವು ಇಲ್ಲ ಭವದ ಬಂಧವು ಚಿಂತೆ ಏಕೆ ಸುರರಿಗೆಲ್ಲ ಮುಕುತಿ ಈವ ಸುರತರು ಸಂತ ಜನರು ಇವನ ಒಲಿಸಲೆಂದೆ ಕರ್ಮ ನಿರತರು ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ ಅವನ ಚರಣ ಕೊಪ್ಪಿಸಿರುವ ಕರ್ಮವಪ್ಪುದಕ್ಷಯ ಅವನ ನಾಮ ಜಪಿಸೆ ದುಃಖ ನಾಶಬಹುದು ನಿಶ್ಚಯ ಸಾವು ಇರದ ಮುಪ್ಪು ಇರದ ನಿತ್ಯ ಮುಕ್ತ ಚಿನ್ಮಯ ಭುವನಕ್ಕೆಲ್ಲ ಸುರರಿಗೆಲ್ಲ ಇವನ ಒಡಲೆ ಆಶ್ರಯ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ ನಂದಿತೀರ್ಥೋರು ಸನ್ನಾಮಿನೋ ನಂದಿನಃ ಸಂದಧಾನಃ ಸದಾನಂದದೇವೇ ಮತಿಂ ಮಂದಹಾಸಾರುಣಾಪಾಂಗದತ್ತೋನ್ನತಿಂ ನಂದಿತಾಶೇಷದೇವಾದಿವೃಂದಂ ಸದಾ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ. ಎಲ್ಲರಲ್ಲೂ ಸವಿನಯ ಮತ್ತೆ ಮತ್ತೆ ಪ್ರಾರ್ಥನೆ. ದೇಶದ ಒಳಿತಿಗಾಗಿ ನಾವೇ ಹಾಕಿಕೊಂಡಿರುವ ಜೊತೆಗೆ ರಾಜಾಜ್ಞೆಯೂ ಸೇರಿ ಇರುವ ದಿಗ್ಬಂಧನೆಯ ಈ ವಿಷಯದಲ್ಲಿ ಪ್ರತಿಯೊಬ್ಬ ಪ್ರಜೆಯದ್ದೂ ಮುಖ್ಯವಾದ ಕರ್ತವ್ಯ. ಎಲ್ಲವನ್ನೂ ಕೂಡ ಅಧಿಕಾರದಲ್ಲಿರುವವರೇ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಈ ದೇಶ ತೋರಿಸಿಕೊಟ್ಟಿದೆ. ಅದನ್ನೇ ಮುಂದುವರೆಸಿ ಮತ್ತು ಈ ಹೋರಾಟದ ಪೂರ್ಣ ಜಯವನ್ನು ನಾವು ಸಾಧಿಸುವುದಕ್ಕೆ ಪ್ರಾರ್ಥನೆ ಮತ್ತು ತಾಳ್ಮೆ ಜೊತೆಗೆ ನಿಯಮ ಪಾಲನೆ ಇಷ್ಟನ್ನು ನಾವು ನಿರಂತರ ನಡೆಸ್ತಾ ಇದ್ದರೆ ಕೃಷ್ಣ ಪ್ರಯತ್ನ ನಮ್ಮದಿರಬೇಕು. ಎಷ್ಟೋ ಜನರ ಆಕ್ಷೇಪ ಏನು ಅಂದರೆ, ಯಾವ ಕಾರಣದಿಂದ ದೇಗುಲಗಳಲ್ಲಿಯೇ ಒಳಕ್ಕೆ ಬಂದಾಗ ಅದರಿಂದ ಪಸರಿಸಬಹುದು ಅನ್ನುವ ಭಯಕ್ಕಾಗಿ ದೂರ ಇರಬೇಕು ಅಂತ ಬಯಸಿದರೂ ಅದನ್ನೇ ಆಕ್ಷೇಪ ಮಾಡುವವರು ಎಲ್ಲ ರೋಗಗಳಿಂದ ಪರಿಹಾರ ಮಾಡುವ ದೇವಸ್ಥಾನಗಳೇ ಬಾಗಿಲು ಹಾಕಿಕೊಂಡು ಕೂತಿವೆ ಅಂತ ಆಕ್ಷೇಪ ಎಲ್ಲಿಂದ ಕೂತು ಏನು ಬೇಕಾದರೂ ಮಾಡಬಹುದು. ಇದೇ ಪರಿಸ್ಥಿತಿಯನ್ನು ಎಲ್ಲರೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು. ಸಮೂಹ ಸೇರುವುದು ಅನ್ನುವುದೇ ನಿಯಮ ತಪ್ಪು. ಅದರಿಂದಾಗಿ ಅದನ್ನು ತಪ್ಪಿಸುವುದಕ್ಕಾಗಿ ಈ ನಿಯಮಗಳನ್ನು ಕೈಗೊಂಡದ್ದು. ನಾವು ಎಲ್ಲಿದ್ದರೂ ಭಗವಂತನನ್ನು ಆರಾಧನೆ ಮಾಡಲಿಕ್ಕಾಗತ್ತೆ. ಆದರೆ ಅದಕ್ಕೊಂದು ನೆಲೆಗಟ್ಟು, ಒಂದು ಸ್ಥಾನ, ಒಂದು ವಿಶೇಷವಾದ ಮೂಲ ಬೇಕು ಅನ್ನುವ ಕಾರಣಕ್ಕಾಗಿ ದೇಗುಲಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು. ಅಂತಹ
ಪೂಜೆ ಪುರಸ್ಕಾರಗಳು ನಡೆದಾಗ ಗ್ರಾಮಕ್ಕೆ ಕ್ಷೇಮ ಆಗುತ್ತೆ, ರಾಷ್ಟ್ರಕ್ಕೆ ಕ್ಷೇಮ ಆಗುತ್ತೆ ಅನ್ನೋದನ್ನು ಶಾಸ್ತ್ರಗಳು ಒತ್ತಿ ಒತ್ತಿ ಹೇಳುವಂಥದ್ದಿದೆ. ಅದರಿಂದಾಗಿ ನಾವು ಈ ಕ್ಷಣದಲ್ಲಿ ನಮ್ಮ ದೇಶದ ಮೇಲಿನ ಅಭಿಮಾನವನ್ನು ಇಟ್ಟುಕೊಳ್ಳುವುದರ ಜೊತೆಗೆ ದೇವನಲ್ಲಿ ಮತ್ತಷ್ಟು ಹೆಚ್ಚು ಭಕ್ತಿಯನ್ನು ತೋರಿಸುವುದರಿಂದ ರಾಷ್ಟ್ರಕ್ಕೆ, ಜಗತ್ತಿಗೆ ಕ್ಷೇಮವಾಗುತ್ತೆ. ಯಾವುದೇ ಥರದ ಸಮಸ್ಯೆಗಳಿಂದ ಪಾರಾಗುವುದಕ್ಕೆ ಸೂಕ್ತವಾದ ದಾರಿ ನಮ್ಮ ಕಣ್ಣ ಮುಂದೆ ತೆರೆದುಕೊಳ್ಳುತ್ತೆ. ಅಂತಹ ಸುಂದರವಾದ ಒಂದು ಮುಂದಿನ ಬದುಕನ್ನು ನಾವು ನಡೆಸಲಿಕ್ಕೆ ಈಗ ಸ್ವಲ್ಪ ಹಿಂದೆ ಹೆಜ್ಜೆ ಇಡಬೇಕಾದ ಅನಿವಾರ್ಯತೆಯನ್ನು ನಾವು ಅರ್ಥ ಮಾಡಿಕೊಂಡು ಬದುಕೋಣ ಅಂತ ಹೇಳ್ತಾ, ಪ್ರಾಣದೇವರ ಕೃಷ್ಣನ ಅನುಗ್ರಹ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸ್ತಾ ನಮಸ್ಕಾರ.